ನಮಸ್ತೆ ಎಲ್ರಿಗೂ. ಇದು ನನ್ನ ಚಾನಲ್ದು ಫಸ್ಟ್ ವಿಡಿಯೋ, ಅದರಲ್ಲೂ ಇಂಟ್ರೊಡಕ್ಷನ್ ವಿಡಿಯೋ ಇದಾಗಿರುತ್ತೆ. ಅಂದಾಗೆ ಈ ಚಾನಲ್ ಯಾವುದು, ಈ ಚಾನಲ್ನಲ್ಲಿ ಯಾವ ವಿಡಿಯೋ ಬರುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ. ಜೊತೆಗೆ ನನ್ನ ಬಗ್ಗೆ ಒಂದೆರಡು ಮಾತನ್ನ ಕೂಡ ಹೇಳ್ತೀನಿ. ನಾನು ಈ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ ದೊಡ್ಡ ರೀಸನ್ ಇದೆ. ಆ ರೀಸನ್ನ ಮುಂದೆ ಹೇಳ್ತೀನಿ. ಫಸ್ಟಿಗೆ ನನ್ನ ಚಾನಲ್ ಬಗ್ಗೆ ಹೇಳ್ಕೊಂಡ್ಬಿಡ್ತೀನಿ. ಮೊದಲದಾಗಿ ಈ ಚಾನಲ್ ಹೆಸರು ಬಂದ್ಬಿಟ್ಟು ಸಸ್ಯ ಪಾಕ. ಸಸ್ಯ ಪಾಕ ಅಂತ ಯಾಕಿಟ್ಟೆ ಈ ಚಾನಲ್ಗೆ ಅಂದರೆ, ಇದರಲ್ಲಿ ಬರೀ ವೆಜ್ ರೆಸಿಪೀಸ್ ಮಾತ್ರ ಬರೋದು. ಅದಕ್ಕೋಸ್ಕರ ನಾನು ಇದಕ್ಕೆ ಸಸ್ಯ ಪಾಕ ಅಂತಲೇ ಹೆಸರಿಟ್ಟಿದ್ದೀನಿ. ಸಸ್ಯ ಅಂದರೆ ಗೊತ್ತಲ್ಲ ನಿಮಗೆ, ಪಾಕ ಅಂದರೆ ಅದು ಗೊತ್ತಲ್ವಾ, ತರಕಾರಿಯಿಂದ ಮಾಡುವಂತಹ ಪಾಕವೇ ಸಸ್ಯ ಪಾಕ. ಗೊತ್ತಾಯ್ತಲ್ಲ. ಇದರಲ್ಲಿ ನಾನು ಯಾವುದೇ ರೀತಿಯಾದಂಥ ನಾನ್ ವೆಜ್ ರೆಸಿಪಿನ ಹಾಕಲ್ಲ. ಆದಷ್ಟು ಸಸ್ಯ ಪಾಕ ಅಂದರೆ ಸಸ್ಯದ ರೆಸಿಪಿನೇ ಮಾಡ್ತಾ ಇರೋದು. ಆದಷ್ಟು ಏನೋ ಪೂರ್ತಿ ಸಸ್ಯದಲ್ಲೇ ಮಾಡುವಂತಹ ಒಂದು ರೆಸಿಪಿ, ವೆಜ್ಜಿಸ್ಗೋಸ್ಕರನೇ ಮಾಡಿರುವಂತಹ ಒಂದು ಚಾನಲ್ ಅಂತಲೇ ಹೇಳ್ಬೋದು. ವೆಜ್ಜಿಸ್ ಅಂದರೆ ನಾನ್ ವೆಜ್ ಅವರು ನೋಡದೇ ಇರಬಾರ್ದು ಅಂತ ಹೇಳ್ತಾ ಇಲ್ಲ. ನಾನ್ ವೆಜ್ ಅವರು ಕೂಡ ಈ ಚಾನಲ್ನಲ್ಲಿ ಬರುವಂಥ ಒಂದಿಷ್ಟು ವೀಡಿಯೋಸ್ನ ನೋಡಿಕೊಂಡು ನೀವು ಕೂಡ ನಾನ್ ವೆಜ್ಗಿಂತ ತುಂಬಾ ಸಖತ್ ಟೇಸ್ಟಿಯಾಗಿ ಮಾಡ್ಬೋದು. ಅಷ್ಟು ಚೆನ್ನಾಗಿರುವಂಥ ರೆಸಿಪೀಸ್ನ ನಾನು ಹೇಳ್ಕೊಡ್ತೀನಿ. ಎಷ್ಟೇ ಅಂದರೂ ನಾನ್ ವೆಜ್ ತಿನ್ನೋರಿಗೆ ವೆಜ್ ರೆಸಿಪೀಸ್ ಅಂದರೆ ಅಂದ್ಕೊಂಡು ಮುರಿಯೋದೇ ಜಾಸ್ತಿ. ಏನು ಇವಳು ಈ ಥರ ಎಲ್ಲ ಮಾತಾಡ್ತಿದ್ದಾಳೆ, ಅದು ಫಸ್ಟ್ ವೀಡಿಯೋದಲ್ಲಿ ಇಷ್ಟೆಲ್ಲ ಒಂಥರ ಮಾತಾಡ್ತಿದ್ದಾಳೆ ಅಂತೆಲ್ಲ ಅನ್ಕೊಂಬೇಡಿ. ನಾನು ಮುಂದಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ, ಇವಾಗ ನಾನು ನನ್ನ ಚಾನಲ್ನಲ್ಲಿ ಯಾಕೆ ಈ ರೀತಿಯಾಗಿ ಎಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾನು ನನ್ನ ಚಾನಲ್ನಲ್ಲಿ ಬರುವಂಥ ಮುಂದಿನ ವೀಡಿಯೋಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಕಾಮಿಡಿಯಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇಂಟ್ರೊಡಕ್ಷನ್ ವೀಡಿಯೋಸ್ನಲ್ಲಿ ಸ್ವಲ್ಪ ಕಾಮಿಡಿ ಟೆಸ್ಟ್ನ ಕೊಡೋಣ ಅಂದ್ಕೊಂಡು ಸ್ವಲ್ಪ ಕಾಮಿಡಿಯಾಗಿ ಹೇಳಿದೆ. ಇದು ನಿಮಗೆ ಕಾಮಿಡಿ ಅನ್ಸುತ್ತೋ ಅಥವಾ ಇರಿಟೇಷನ್ ಅನ್ಸುತ್ತೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಇರಿಟೇಷನ್ ಆದರೆ ಅಲ್ಲೇ ಮೊಬೈಲ್ನಲ್ಲಿ ನೋಡ್ತಾ ಅಲ್ಲೇ ಬೈದು ಮುಗಿಸ್ಬಿಡಿ. ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಬೈಯೋದಕ್ಕೆ ಹೋಗಬೇಡಿ. ಏಕೆಂದರೆ ತುಂಬ ಜನ ನೋಡ್ತಾರಲ್ವ ಕಮೆಂಟ್ ಬಾಕ್ಸ್ನಲ್ಲಿ. ಆಮೇಲೆ ನಿಮ್ಮನ್ನು ನೋಡಿಕೊಂಡು ತುಂಬ ಜನ ಬೈಯೋರು ಕೂಡ ಬಂದು ನಂಗೆ ಬೈಬೋದು. ಆದರೆ ನನಗೆ ಫಸ್ಟ್ ವೀಡಿಯೋದಲ್ಲೇ ಬೈಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರೋ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಬೈಬೇಡಿ ಪ್ಲೀಸ್ ಅಂತಾಗೆ. ಮತ್ತೆ ಏನಪ್ಪ ಅಂದರೆ, ಇದರಲ್ಲಿ ಸ್ವಲ್ಪ ಕಾಮಿಡಿ ಮಿಕ್ಸ್ ಆಗಿ ಕಂಟೆಂಟ್ ಬರುತ್ತೆ. ತುಂಬ ಈಸಿಯಾಗಿ ನಮ್ಮ ಅಮ್ಮನ ಕಾಲದ ರೆಸಿಪಿ, ಹಾಗೆ ಅಮ್ಮನ ಕಾಲದ ರೆಸಿಪಿ, ಈ ಟ್ರೆಡಿಷ್ನಲ್ ಆಗಿ ಹಾಗೆ ಮಾಡ್ರನ್ ಆಗಿ, ಇವಾಗ ಹೊಸದು ಗೊತ್ತಲ್ಲ, ಪಿಜ್ಜಾ, ಬರ್ಗರು, ನೂಡಲ್ಸು, ಇದೆಲ್ಲ ಮುಂದೆ ಮಾಡ್ತಾ ತೋರಿಸ್ತಾ ಹೋಗ್ತೀನಿ, ಸರಿನಾ. ಆದರೆ ಇವಾಗ ಸದ್ಯದ ಮಟ್ಟದಲ್ಲಿ ಸ್ವಲ್ಪ ಸಿಂಪಲ್ ಆಗಿರುವಂಥ ಒಂದಿಷ್ಟು ಹಳೆ ಕಾಲದ ರೆಸಿಪಿ ಆಗಿರ್ಬೋದು, ನಾವು ಡೈಲಿ ಮನೇಲಿ ಮಾಡುವಂಥ ಒಂದಿಷ್ಟು ರೆಸಿಪೀಸ್ನೆಲ್ಲ ಒಂದಿಷ್ಟು ವಿಡಿಯೋ ಕಂಟೆಂಟ್ನ ಮಾಡಿಟ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಮುಂಬರುವಂಥ ವೀಡಿಯೋಸ್ನಲ್ಲಿ ನಾಳೆ ನಾಡಿದ್ದು ಹೀಗೆ ವೀಕ್ಲಿ 2ನೋ ಅಥವಾ ದಿನ ಬಿಟ್ಟು ದಿನ ಒಂದು ವಿಡಿಯೋನೋ ಈ ರೀತಿಯಾಗಿ ಹಾಕ್ತಾ ಹೋಗ್ತೀನಿ. ಸಾರಿ. ಮತ್ತೇನಪ್ಪ ಅಂದರೆ, ಈ ಚಾನಲ್ನ ನಾನು ಯಾಕೆ ಕ್ರಿಯೇಟ್ ಮಾಡಿದೆ ಅಂದರೆ, ಅದಕ್ಕೆ ಒಂದು ದೊಡ್ಡ ರೀಸನ್ ಇದೆ. ಇದಕ್ಕೂ ಮುಂಚೆ ನಾನು 3 years ಬ್ಯಾಕ್, 3 ವರ್ಷದ ಹಿಂದೆ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೆ. ಆ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ನನಗೆ ಯೂಟ್ಯೂಬ್ ಬಗ್ಗೆ ಗನ್ನನೂ ಗೊತ್ತಿಲ್ಲ, ಗಾಳಿನೂ ಗೊತ್ತಿಲ್ಲ. ಅವಾಗಿಂತ ಮಾಡಿದೆ ಅಂದರೆ, ಎಲ್ಲ ಮಿಕ್ಸ್ ಮಾಡಿ ಒಂದು ಕಂಟೆಂಟ್ನ ಮಾಡಿ ಗೊತ್ತಲ್ಲ ಅಪ್ಲೋಡ್ ಮಾಡ್ತಾ ಬಂದೆ. ಅಪ್ಲೋಡ್ ಮಾಡ್ತಾ ಬಂದ ತಕ್ಷಣ ಏನಾಯಿತು ಗೊತ್ತಾ, ಎಲ್ಲ ನೋಡಿದ್ರು. ಕೆಲವೊಂದಿಷ್ಟು ಏನೇನೆಲ್ಲ ಹಾಕಿದ್ದೀನಿ ಅಂದರೆ, ಆ ಚಾನಲ್ ಮಲೆನಾಡ ಹುಡುಗಿ ಬಿಂದು ಅಂದ್ಕೊಂಡು ಆ ಚಾನಲ್ನಲ್ಲಿ ನಾನು ಕೆಲವೊಂದಿಷ್ಟು ಗಾರ್ಡನಿಂಗ್ ವೀಡಿಯೋಸ್ನ ಹಾಕಿರ್ಬೋದು ಅಥವಾ ಕುಕ್ಕಿಂಗ್ ವೀಡಿಯೋಸ್ನ ಹಾಕಿದ್ದೀನಿ. ಮತ್ತು ಕೆಲವೊಂದಿಷ್ಟು ಪ್ರವಾಸ ತಾಣದ್ದು ಒಂದಿರ್ಬೋದು. ಹಾಗೆ ಕೆಲವೊಂದಿಷ್ಟು ಮಿಕ್ಸ್ ಮಾಡಿ ಕಂಟೆಂಟ್ನ ಮಾಡಿ ಫಿನಿಶ್ ಮಾಡಿ ಅದರೊಳಗೆ ತುಂಬಿಟ್ಟಿದ್ದೆ. ಜನಕ್ಕೇನಾಗುತ್ತೆ ಹೇಳಿ, ಇವಾಗ ನಾವು ಮಿಕ್ಸ್ ಕಂಟೆಂಟ್ನ ಮಾಡಿದಾಗ ಯಾವ ವೀಡಿಯೋಸ್ ಕ್ಲಿಕ್ ಆಗಿರುತ್ತೆ. ಇವಾಗ ಕುಕ್ಕಿಂಗ್ ವೀಡಿಯೋಸ್ನ ಕ್ಲಿಕ್ ಆಗಿದೆ ಅಂದರೆ ಹೈಯೆಸ್ಟ್ ರೇಂಜ್ನಲ್ಲಿ ವೀಡಿಯೋಸ್ ಹೋಗಿರುತ್ತೆ ಅಂತ ಅಂದ್ಕೊಳ್ಳಿ. ಆ ಟೈಮ್ನಲ್ಲಿ ನಾವು ಅದರ ಹಿಂದಿನ ವೀಡಿಯೋ ಗಾರ್ಡನ್ ವೀಡಿಯೋಸ್ನ ಹಾಕಿದರೆ ಅವ್ರಿಗೆ ಏನು ಅನಿಸ್ಬೇಕು, ನೋಡೋರು ಹೇಗೆ ಅನಿಸುತ್ತೆ, ಯಾವ ವೀಡಿಯೋ ನೋಡಬೇಕಂತ ಅವರಿಗೆ ಕನ್ಫ್ಯೂಸ್ ಆಗಿ ಅವ್ರ ತಲೆ ಕೆಟ್ಟು ಇವ್ರದ್ದು ಬೇಡ ಬೇರೆಯವ್ರು ನೋಡ್ಕೊಳ್ತೀನಿ ಅಂತ ಹೊರಟೋಗ್ತಾರೆ. ಅದಕ್ಕೋಸ್ಕರ ನನಗೆ ಅದೆಲ್ಲ ಮುಂಚೆ ತಲೆ ಮುಂಚೆ ಹೊರಟಿದ್ರೆ ನಾನು ಹೀಗೆ ಮಾಡೋವಂಥ ಅವಶ್ಯಕತೆ ಬರ್ತಾ ಇರಲಿಲ್ಲ. ಯಾವುದಾದ್ರೂ ಒಂದು ಮಾಡ್ಕೊಂಡು ಹೋಗ್ತಿದ್ದೆ. ಆದರೆ ನಾನು ಈಗ ಆ ಚಾನಲ್ನಲ್ಲಿ ಏನು ಮಾಡಿದ್ದೀನಿ ಅಂದರೆ, ಬರೀ ಗಾರ್ಡನಿಂಗ್ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಏಕೆಂದರೆ ಅದರಲ್ಲಿ ಚೆನ್ನಾಗಿ ಗಾರ್ಡನಿಂಗ್ ವೀಡಿಯೋಸ್ ಹೋಗುತ್ತೆ. ಇದರಲ್ಲಿ ನಾನು ಕುಕ್ಕಿಂಗ್ ಚಾನಲ್ನಲ್ಲಿ ಕ್ರಿಯೇಟ್ ಮಾಡಿಕೊಂಡು ಕುಕ್ಕಿಂಗ್ನ ಹಾಕೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಗೊತ್ತಾ,
ಅವಾಗೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡು ಮಾಡಿದ್ದಾಯಿತು. ಇವಾಗ ಮಿಕ್ಸ್ ಮಾಡೋದನ್ನು ಬಿಟ್ಟು ಬರೀ ಅದನ್ನು ಮಾತ್ರ ಕಳಿಸ್ತಾ ಇದ್ದೀನಿ, ಗಾರ್ಡನಿಂಗ್ ವೀಡಿಯೋಸ್ ಮಾತ್ರ ಅದ್ರಲ್ಲಿ ಕಳಿಸ್ತಾ ಇದ್ದೀನಿ. ಆದರೆ ನಾವು ಕುಕ್ಕಿಂಗ್ ಮಾಡಿದಾಗ, ನಾವು ಮೊಬೈಲ್ನಲ್ಲಿ ವೀಡಿಯೋ ಮಾಡಿದಾಗ ಆ ವಿಡಿಯೋ ಕೂಡ ಬೇಜಾರಾಗತ್ತಲ್ವಾ. ಅದಕ್ಕೋಸ್ಕರ ನಾನು ಮತ್ತೊಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ನೀನು ಬೇಜಾರು ಮಾಡ್ಕೊಬೇಡ, ಇದಾಗ ನಮ್ಮ ಜನ ನಮಗೆ ಸಪೋರ್ಟ್ ಮಾಡೋದಕ್ಕೆ ಬಾ ಮುಂದೋಗೋಣ ನಾವು ಅಂದ್ಕೊಂಡು ನಮ್ಮ ಸಸ್ಯ ಪಾಕ ಅವರನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ. ಇಷ್ಟೇ, ನೀವು ಇವರನ್ನೆಲ್ಲ ಬೆಳೆಸ್ಬೇಕು. ಇವಾಗ ಸಸ್ಯ ಪಾಕದವ್ರನ್ನ ನೀವು ಬೆಳೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಂದಾಗೆ ನನ್ನ ಹೆಸರು ಏನು ಅಂತ ಹೇಳಿಲ್ಲಲ್ಲ, ನನ್ನ ಹೆಸರು ಬಿಂದು ಅಂತ ಹೇಳ್ಕೊಂಡು ನಂದು 3 years ಬ್ಯಾಕ್ ಚಾನಲ್ ಇದೆ ಅಂತ ಹೇಳಿದ್ದೆ. ಆದರೆ ಮಾನಿಟೈಸೇಷನ್ ಆಗಿದೆ ಅಂತ ಅಂದ್ಕೊಂಡ್ರ? ಇದುವರೆಗೂ ಮಾನಿಟೈಸೇಷನ್ ಏನೂ ಆಗಿಲ್ಲ. ಆದರೂ ಬೇಜಾರಿಲ್ಲ, ನನ್ನಿಂದಾಗಿ 4 ಜನಕ್ಕೆ ಹೆಲ್ಪ್ ಆಗುತ್ತಲ್ವಾ. ಅಂದರೆ ಇವಾಗ ಗಾರ್ಡನಿಂಗ್ ವೀಡಿಯೋಸ್ನ ಆ ಚಾನಲ್ನಲ್ಲಿ ಮಾಡೋದ್ರಿಂದ, ಆ ಚಾನಲ್ನಲ್ಲಿ ಗಾರ್ಡನಿಂಗ್ ರಿಲೇಟೆಡ್ ವಿಡಿಯೋ ಹಾಕೋದ್ರಿಂದ ಬೇರೆ ಒಂದಿಷ್ಟು ಜನಕ್ಕೆ ಕೂಡ ಗಾರ್ಡನ್ನ ಬಗ್ಗೆ ಒಂದಿಷ್ಟು ಗೊತ್ತಾಗುತ್ತೆ ಅನ್ನೋದೇ ಮನಸ್ಸಿಗೆ ತೃಪ್ತಿ. ಈ ಚಾನಲ್ನಲ್ಲಿ ಕುಕಿಂಗ್ ವೀಡಿಯೋಸ್ನ ಮಾಡ್ತೀನಿ, ಫನ್ನಿಯಾಗಿ ಮಾಡ್ತೀನಿ. ಇದರಲ್ಲಿ ಏನು ಬೆನಿಫಿಟ್ ಅಂದರೆ, ನನ್ನಿಂದಾಗಿ 4 ಜನ ಕಲಿತಾರೆ, ಜೊತೆಗೆ ನಾನು ಮಾಡುವಂಥ ಕಾಮಿಡಿಗೆ 4 ಜನ ನಗಾಡ್ಬೋದು, ಇಲ್ಲ ತೆಗ್ಲಬೋದು, ಗೊತ್ತಿಲ್ಲ. ತೆಗ್ಲ ಹೋಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ತೆಗ್ಲಬೇಡಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಆದಷ್ಟು ಅಂದರೆ ಇವಾಗ ನಿಮಗೆ ತೆಗ್ಲಬೇಕು ಅಂತಲೇ ಅನಿಸಿದ್ರು ಕೂಡ ಒಂದು ಸ್ವಲ್ಪ ಮುಂದೆ ಹೋದ್ರ ಮೇಲೆ ಬೇಕಾದರೆ ತೆಗಲಿ. ಯಾರಿಗೇ ಆದರೂ ಕೂಡ ಕಮೆಂಟ್ನಲ್ಲಿ ಬಂದ್ಕೊಂಡು ಬೈಯೋ ಮುಂಚೆ ಒಂದ್ಸಲ ಆಲೋಚನೆ ಮಾಡಿ. ಅವರು ಕಷ್ಟ ಬಿತ್ಕೊಂಡು ವೀಡಿಯೋಸ್ನ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಆದಷ್ಟು ಅಪ್ರಿಷಿಯೇಟ್ ಮಾಡೋದಕ್ಕೆ ಆದರೆ ಅಪ್ರಿಷಿಯೇಟ್ನ ಮಾಡಿ. ಆದಷ್ಟು ಯಾರಿಗೂ ಬೈಯೋದಕ್ಕೆ ಹೋಗ್ಬೇಡಿ. ನನಗೆ ಅಂತ ಅಲ್ಲ, ಬೇರೆ ಯಾರಿಗೇ ಆದರೂ ಅಷ್ಟೇ ತುಂಬಾ ಕಷ್ಟ ಬಿದ್ದು ಮಾಡಿರ್ತಾರೆ. ಆದರೂ ಕೆಲವೊಬ್ಬೊಬ್ರು ಅಂತೂ ನಂತರದವ್ರೆ ಅನಿಸುತ್ತೆ. ಕೆಲವೊಬ್ಬೊಬ್ರು ಏನು ಮಾಡ್ತಾರೆ, ಅವರೊಬ್ಬರೇ ಎಲ್ಲದನ್ನು ಮಾಡಬೇಕು. ವಿಡಿಯೋ ಎಡಿಟಿಂದ ಹಿಡಿದು ವಿಡಿಯೋ ಕ್ಯಾಮ್ರಾಮೆನ್ ಅವರೇ ಆಗಬೇಕು, ವಾಯ್ಸ್ ಓವರ್ ಅವರೇ ಆಗಬೇಕು, ಎಡಿಟಿಂಗ್ ಅವರೇ ಮಾಡಬೇಕು, A to Z ಅವರೇ ಮಾಡಬೇಕು, ತಮ್ಮನೆಲ್ಲ ಕೂಡ ಅವರೇ ಕ್ರಿಯೇಟ್ ಮಾಡಬೇಕು. ಅದೆಷ್ಟು ಕಷ್ಟ ಗೊತ್ತಿದೆಯಾ? ಅದೇ ನೋಡ್ಕೊಂಡು ಎಲ್ಲರೂ ಬರೋದು. ತಮ್ಮನೆಲ್ಲ ನೋಡಿದರೆ ಮಾತ್ರ ಜನ ಬಂದ್ಕೊಂಡು ವಿಡಿಯೋನ ನೋಡೋದು. ಒಟ್ರಾಸಿ ಒಂದು ತಮ್ಮನೆಲ್ಲ ಹಾಕಿದರೆ, ಮೊದಲು ನಾನು ಮಾಡ್ತಿದ್ನಲ್ಲ ಆ ರೀತಿಯಾಗಿ ಯಾರೂ ಬರೋದಿಲ್ಲ. ಸರಿನಾ? ಇವತ್ತಿನ ಈ ಚಾನಲ್ ಎಲ್ಲಾದರೂ ನಿಮಗೆ ಇಷ್ಟ ಆಗಿದ್ರೆ, ಮುಂದಿನ ವೀಡಿಯೋಸು ನಿಮಗೆ ಬೇಕಂತ ಅನಿಸಿದರೆ, ಅಥವಾ ನನ್ನ ಮುಂದಿನ ವೀಡಿಯೋಸ್ನ ನೋಡಿ ಇವಾಗ ಬಂದು ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಇವಾಗ ನಾನು ಒಂದು ಟಾಪ್ ಲೇಯರ್ಗೆ ಬಂದಿದ್ದೀನಿ ಅಂತ ಅಂದ್ಕೊಂಡು ಆ ಟೈಮ್ನಲ್ಲಿ ನೀವು ಬಂದ್ಕೊಂಡು ನನಗೆ ಸಪೋರ್ಟ್ ಮಾಡಿಕೊಂಡು ಇವಾಗ ನೀವು ನಾನು ಯಾರು ಅಂತ ಸರ್ಚ್ ಮಾಡಿಕೊಂಡು ಈ ವಿಡಿಯೋನ ನೋಡ್ತಾ ಇದ್ದರೆ ತುಂಬ ಥ್ಯಾಂಕ್ಸ್. ಹಾಗೆ ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ಮುಂದಿನ ವೀಡಿಯೋಸು ನಿಮಗೆ ಬಂದರೆ ಅದರಲ್ಲಿ ಯಾವ ರೀತಿಯಾಗಿ ಕಂಟೆಂಟ್ ಬರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ತುಂಬ ಫನ್ನಿಯಾಗಿ ಮಾಡಬೇಕು ಅಂದ್ಕೊಂಡು ಒಂದಿಷ್ಟು ಮಾಡಿದ್ದೀನಿ, ಒಂದಿಷ್ಟು ವೀಡಿಯೋನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೂಡ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಷ್ಟೇ ಬಾಕಿ ಇರೋದು. ಅಂದಾಗೆ ನಾನು ನನ್ನ ವೀಡಿಯೋಸ್ನಲ್ಲಿ ಕುಕ್ಕಿಂಗ್ ವೀಡಿಯೋಸ್ ಮಾಡೋದು ಅಂತ ಹೇಳಿದ್ನಲ್ಲ, ಒಂದೊಂದು ಇಂಗ್ರೀಡಿಯೆಂಟ್ಸ್ಗೂ ಕೂಡ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದೊಂದಕ್ಕೂ ಕೂಡ ಒಂದೊಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ರೀತಿಯಾಗಿ ಕ್ಯಾರೆಕ್ಟರ್ನ ಕೊಟ್ಟಿರೋದು. ಒಂದು ಲೈನ್ ಹೇಳ್ತೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿಗೆ ನಾನು ಒಂದು ಕ್ಯಾರೆಕ್ಟರ್ ನೆನಪಿದೆ, ಅದನ್ನು ಸ್ವಲ್ಪ ಹೇಳ್ತೀನಿ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಅಲ್ವಾ, ಚೀಫ್ ಮಿನಿಸ್ಟರ್ ಅಂದರೆ ವೆಜಿಟೇಬಲ್ ಗ್ಯಾಂಗ್ನ ಚೀಫ್ ಮಿನಿಸ್ಟರ್, ಹಾಗೆ ಅವರ ಹೆಂಡತಿ, ಈ ರೀತಿಯಾಗಿ ಒಂದು ಕ್ಯಾರೆಕ್ಟರ್ನ ಕೊಟ್ಟಿರೋದು. ಆಯಿತಾ? ಈ ರೀತಿಯಾಗಿ ಫನ್ನಿಯಾಗಿ ವಿಡಿಯೋ ಬರುತ್ತೆ. ಮುಂದಿನ ವಿಡಿಯೋನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಬಾಯ್ ಬಾಯ್.